ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಆಡಳಿತ ನಡೀತಾ ಐತೆ ಅಂಥೇಳಿ ದೊಡ್ಡಬಳ್ಳಾಪುರ ಶಾಸಕ ಧೀರಾಜ್ ಮುನ್ರಾಜ್ ಅವರು ಆರೋಪ ಮಾಡಿದ್ದಾರೆ. ಬೆಂಗಳೂರು BJP ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಡ್ರಗ್ಸ್ ವಿಚಾರದಲ್ಲಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸ್ನವರು CM ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಹತ್ರ ಡ್ರಗ್ಸ್ ಗೋಡೌನು ಮತ್ತು ಡ್ರಗ್ಸ್ ಫ್ಯಾಕ್ಟ್ರಿ ಮೇಲೆ ದಾಳಿ ನಡೆಸಿದ್ದಾರೆ. ಈ ದಾಳಿಯಿಂದ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಆಡಳಿತದಲ್ಲಿ, ಮತ್ತು ಪೊಲೀಸ್ ವ್ಯವಸ್ಥೆ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಂಟೆಲಿಜೆನ್ಸ್ ವ್ಯವಸ್ಥೆ ಕೂಡ ವಿಫಲವಾಗಿದೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿನೇ ಡ್ರಗ್ಸ್ ಮಾಫಿಯಾ ಡ್ರಗ್ಸ್ ಫ್ಯಾಕ್ಟ್ರಿ ನಡೆಸ್ತಾ ಇರೋದರಿಂದ ತುಂಬ ರಾಜ್ಯ ಸರ್ಕಾರ ತುಂಬ ಆಡಳಿತದಲ್ಲಿ ವಿಫಲವಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡ್ರಗ್ಸನ್ನು ಸರಬರಾಜು ಮಾಡುವಾಗ ಈ ಡ್ರಗ್ಸ್ ಫ್ಯಾಕ್ಟ್ರಿ ಎಲ್ಲೈತೆ ಅಂತ ಪತ್ತೆ ಹಚ್ಚಿದರು. ಕಲಬುರಗಿಗೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ವ್ಯಕ್ತಿಯನ್ನು ಮಹಾರಾಷ್ಟ್ರ ಪೊಲೀಸ್ನವರು ಬಂಧಿಸಿದಾಗ ಮಹಾರಾಷ್ಟ್ರ ಪೊಲೀಸ್ನವರು ಈ ಫ್ಯಾಕ್ಟ್ರಿ ಎಲ್ಲೈತೆ ಅಂತ ಹುಡ್ಕೊಂಡು ಬಂದಾಗ ಮೈಸೂರು ಸಮೀಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರ ಜಿಲ್ಲೆ ಮೈಸೂರು ಸಮೀಪದಲ್ಲಿ ಈ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಕಂಡುಹಿಡಿದಿದ್ದಾರೆ ಮಹಾರಾಷ್ಟ್ರ ಪೊಲೀಸ್ನವರು. ಸುಮಾರು ಕೋಟಿಗಳು ಬೆಲೆ ಬಾಳುವ ಡ್ರಗ್ಸನ್ನು ಸೀಸ್ ಮಾಡಿದ್ದಾರೆ. ಈ ಸೀಸ್ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮಾಡ್ತಾ ಐತೆ ಅಂಥೇಳಿ ಧೀರಾಜ್ ಮುನ್ರಾಜ್ ಅವರು ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಡ್ರಗ್ಸ್ ಫ್ಯಾಕ್ಟ್ರಿ ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ನಡೀತಾ ಇದ್ದರೂ ಕೂಡ ಇಲ್ಲಿಯವರೆಗೆ ಯಾಕೆ ನೀವು ಇದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಧೀರಾಜ್ ಮುನ್ರಾಜ್ ಅವರ ಪ್ರಶ್ನೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಡ್ರಗ್ಸ್ ಮಾಫಿಯಾ ವಿರುದ್ಧವಾಗಿ ಯುವ BJP ಘಟಕದಿಂದ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟದಿಂದ ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಮಾಡಿ ರಾಜ್ಯ ಸರ್ಕಾರದ ಮಾಡ್ತಾ ಇರ್ತಕ್ಕಂಥ ಈ ಡ್ರಗ್ಸ್ ವ್ಯಾಪಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಂಪೂರ್ಣ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ. ಧೀರಾಜ್ ಮುನ್ರಾಜ್ ಅವರು ಡ್ರಗ್ಸ್ ಬಗ್ಗೆ ತುಂಬ ವಿಚಾರವನ್ನು ಜನರಿಗೆ ತಿಳಿಸಿದ್ದಾರೆ. ಮುಖ್ಯವಾಗಿ ಮೈಸೂರಲ್ಲಿದ್ದು ಮೈಸೂರು ತವರು ಜಿಲ್ಲೆ CM ಗೊತ್ತಿಲ್ಲಂಗೆ ಡ್ರಗ್ಸ್ ಮಾಫಿಯಾ ನಡೀತಾ ಆಯ್ತಾ ಅನ್ನೋದನ್ನು ಅವ್ರದ್ದು ಪ್ರಶ್ನೆ. ಯಾತಕ್ಕೆ ಅಂತಂದರೆ ಈಗ ಸಣ್ಣ ಡ್ರಗ್ಸು ಇದು ಮಾರಾಟ ಮಾಡೋರ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ, ಒಂದೇ ಕಡೆ ಡ್ರಗ್ಸ್ ಫ್ಯಾಕ್ಟ್ರಿನೇ ನಡೆಸ್ತಾ ಇರೋರನ್ನು ನೀವು ಕಂಡುಹಿಡಿಯೋಕ್ಕಾಗಿಲ್ಲ ಅಲ್ವಾ? ನಿಮ್ಮ ಆಡಳಿತ ವೈಫಲ್ಯವಾಗೈತೆ. ನಿಮ್ಮ ಇಂಟೆಲಿಜೆನ್ಸು, ನಿಮ್ಮ ಪೊಲೀಸ್ನವರು, ರಾಜ್ಯ ಸರ್ಕಾರ ಪೂರ್ತಿಯಾಗಿ ವಿಫಲವಾಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರೆಸ್ ಮೀಟ್ದು ಧೀರಾಜ್ ಮುನ್ರಾಜ್ ಅವರು ಮಾತನಾಡ್ತಿರತಕ್ಕಂಥ ಈ ಲೆಂತಿ ವಿಡಿಯೋನು ನೋಡಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಬಂದು ಒಂದು ಫ್ಯಾಕ್ಟ್ರಿಯನ್ನ ರೇಡ್ ಮಾಡ್ತಾರೆ. ಈ ಫ್ಯಾಕ್ಟ್ರಿ ಮುಂಭಾಗ ಒಂದು ಕಾರ್ ಸರ್ವಿಸ್ ಸೆಂಟರ್ ಇರುತ್ತೆ, ಕಾರ್ ವಾಷಿಂಗ್ ಸೆಂಟರ್ ಇರುತ್ತೆ. ಹಿಂಭಾಗದಲ್ಲಿ ಒಂದು MDMA ಅಥವಾ ಎಕ್ಸ್ಟಸಿ ಅಂತ ಏನೋ ಒಂದು ಸಿಂಥೆಟಿಕ್ ಡ್ರಗ್ ಏನ್ ಬರುತ್ತೆ, ಆ ಸಿಂಥೆಟಿಕ್ ಡ್ರಗ್ ಅನ್ನ ಮಹಾರಾಷ್ಟ್ರದ ಡ್ರಗ್ ಎನ್ಫೋರ್ಸ್ಮೆಂಟ್ ಅವರು ಮುಂಬೈಯಿಂದ ಬಂದು ಮಹಾರಾಷ್ಟ್ರ ಪೊಲೀಸ್ ಅವರು ಮೈಸೂರು ಸಿಟಿಯಲ್ಲಿ ನಿನ್ನೆ ಈ ಒಂದು ಫ್ಯಾಕ್ಟರಿಯನ್ನ ಬಸ್ಟ್ ಮಾಡೋ ಅಂತ ಒಂದು ಪ್ರಕರಣವನ್ನ ನಿನ್ನೆ ಮಾಧ್ಯಮ ಮಿತ್ರರು ರಾಜ್ಯದ ಜನತೆ ಮುಂದೆ ತಂದಿಟ್ಟಿರುವಂಥದ್ದು. ತಾವೆಲ್ಲ ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2023ನೇ ಇಸ್ವಿ ಸೆಪ್ಟೆಂಬರ್ ಅಲ್ಲಿ ಮಂಗಳೂರಿನ ಪೋರ್ಟ್ಗಳಲ್ಲಿ ಸೀಜರ್ ಸ್ಟಾರ್ಟ್ ಆಗಿರೋದ್ರಿಂದ ಹಿಡಿದು ಇತ್ತೀಚೆಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮತ್ತೊಮ್ಮೆ ಅದೊಂದು ಕಳಂಕಕಾರಿ ವಿಷಯ. ಒಂದು ರಾಷ್ಟ್ರೀಯ ಪಕ್ಷದ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಏನ್ ಕರೀತಾರೆ,
ಅಂತವರು ಮುಂಬೈ ಪೊಲೀಸ್ ಅವರು ಕಲಬುರಗಿ ಬ್ಲಾಕ್ ಅಧ್ಯಕ್ಷರನ್ನ ಲಿಂಗರಾಜು ಇವರನ್ನ ಮುಂಬೈ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಇವ್ರು ಯಾರ್ಗ ಆತ್ಮೀಯರು ಯಾರ್ಗ ಆಪ್ತರು ನಾನೇನು ಬಿಡಿಸಿ ಹೇಳಂಗಿಲ್ಲ, ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸಿಗಾಕೊಳ್ಳುವಂತ ಈ ಡ್ರಗ್ ಬಸ್ಟಿಂಗ್ ಡ್ರಗ್ ಪೆಡ್ಲಿಂಗ್ ಕೇಸು ಅದೇ ಮುಂಬೈ ಪೊಲೀಸ್ ಅವರು ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ತವರು ಜಿಲ್ಲೆ ಅಲ್ಲಿರುವಂತ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿಗಾಕೊಳ್ಳುವಂತ ಕೇಸಲ್ಲಿ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಲ್ಲಿ ಆ ಡ್ರಗ್ ಪೆಡ್ಲಿಂಗ್ ಆಗ್ತಾ ಇದ್ದ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮೈಸೂರ್ ಅಂತ ಇವತ್ತು ಒಂದು ಕಳಂಕ ನಮ್ಮ ರಾಜ್ಯಕ್ಕೆ ಬಂದಿರುವಂತದ್ದು. ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ನಾರ್ಕೋಟಿಕ್ಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ. 2024ರಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒಂದು ಸಭೆಯನ್ನ ಕರೆದು ಒಂದು ಆಪ್ ಅನ್ನ ಮಾಡಿದೀವಿ, ಡ್ರಗ್ ಪೆಡ್ಲಿಂಗ್ ಬಗ್ಗೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆಪ್ ಮಾಡಿದೀವಿ, ಯಾರಾದ್ರೂ ಏನಾದ್ರೂ ಮಾಹಿತಿ ಹಂಚ್ಕೊಬಹುದು ಅಂತ 2024ರಲ್ಲಿ ಆಪ್ ಲಾಂಚ್ ಮಾಡಿದ್ರು. ಇದುವರೆಗೂ ಆಪ್ಗೂ ಪ್ರೋಗ್ರೆಸ್ ಇಲ್ಲ, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರೋಗ್ರೆಸ್ ಇಲ್ಲ. ರಾಜ್ಯದ ಪೊಲೀಸ್ ವ್ಯವಸ್ಥೆ ಸುವ್ಯವಸ್ಥೆ ಬಗ್ಗೆ ನಾನೇನು ಬಿಡಿಸಿ ಹೇಳಂಗಿಲ್ಲ. ಪ್ರತಿದಿನ ಮಾಧ್ಯಮ ಮಿತ್ರರು ತಾವೇ ನೋಡ್ತಾ ಇದ್ದೀರಾ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಅಂತ. ವಿಷಾದಕಾರ ಸಂಗತಿ, ಮೈಸೂರು ಸಿಟಿ ಕಮಿಷನರ್ ಅವರು ಮೇಡಮ್ ಅವರು ಏನು ನರಸಿಂಹರಾಜ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಸೀಜರ್ ಆಗಿರುವಂತಹ ಜಾಗದಲ್ಲಿ ಅಲ್ಲಿನ ಸ್ಥಳೀಯ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳವಾರ್ ಅಂತ ಅವರನ್ನ ಪೆಂಡಿಂಗ್ ಅಲ್ಲಿ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಹಾಕಿ ಸಸ್ಪೆಂಡ್ ಮಾಡ್ತಾರೆ. ಪೊಲೀಸ್ ಅವ್ರಿಗೆ ಗೊತ್ತಿಲ್ಲದೆ ಇಂಟೆಲಿಜೆನ್ಸ್ ಇವತ್ತು ಯಾರ ಕೈಯಲ್ಲಿದೆ? ರಾಜ್ಯದ ಇಂಟೆಲಿಜೆನ್ಸ್ ಇರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ. ನರಸಿಂಹರಾಜ ಕ್ಷೇತ್ರ ಎಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇಷ್ಟು ಇದ್ದು ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಅಂದ್ರೆ ಇವತ್ತು ರಾಜ್ಯದ ಯುವಕರು ಎಲ್ಲ ಪೋಷಕರು ರಾಜ್ಯದಲ್ಲಿ ಯಾವ ರೀತಿ ಡ್ರಗ್ ಮೆನೆಸ್ ಯುವಕರ ಮೇಲೆ ಯಾವ ದುಷ್ಪರಿಣಾಮವನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಪುಂಡುಪೋಖ್ರಿಗಳ ಹಾವಳಿ ಎಷ್ಟು ಜಾಸ್ತಿ ಆಗಿದೆಯೋ ಆ ಹಾವಳಿ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಈ ಡ್ರಗ್ ಮೆನೆಸ್ ಜಾಸ್ತಿ ಆಗ್ತಿರೋಂಥದ್ದು, ಡ್ರಗ್ ಪೆಡ್ಲಿಂಗ್ ಜಾಸ್ತಿ ಆಗ್ತಿರೋಂಥದ್ದು ಮತ್ತು ಡ್ರಗ್ ಮ್ಯಾನುಫ್ಯಾಕ್ಚರಿಂಗು ಜಾಸ್ತಿ ಆಗ್ತಿದೆ ಅಂತ ನಿನ್ನೆ ಮುಂಬೈ ಪೊಲೀಸ್ ಅವರು ಬಂದು ನಮಗ್ ತಿಳಿಸುವಂತ ವಿಷಾದಕಾರ ಸಂಗತಿ. ಈ ಕೂಡಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ರಾಜ್ಯದ ಜನತೆಗೆ, ಯಾಕಂದ್ರೆ ಇಂಥ ಇಶ್ಯೂಗಳು ಏನಾಗುತ್ತೆ, ಡ್ರಗ್ಸ್, MDMA, ಸಿಂಥೆಟಿಕ್ ಡ್ರಗ್ಸ್ ಇದೆಲ್ಲ ಬಂದಾಗ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕಳೆದ ಒಂದು ವರ್ಷದಲ್ಲಿ 1300 ಕೋಟಿಗೂ ಹೆಚ್ಚು ಡ್ರಗ್ ಬಸ್ಟ್ಗಳು ನಮ್ಮ ರಾಜ್ಯದಲ್ಲಿ ಆಗಿರುವಂತದ್ದು. ಇಫ್ ಐ ಆಮ್ ನಾಟ್ ರಾಂಗ್ 1300 ಕೋಟಿ ಅನ್ಸುತ್ತೆ. ಎಕ್ಸಾಕ್ಟ್ ಮಾಹಿತಿಯನ್ನ ನಾನು ಶೇರ್ ಮಾಡ್ತೀನಿ. ಮಹಾರಾಷ್ಟ್ರ ಅಲ್ಲಿ ಕಲಬುರಗಿ ರಿಲೇಟೆಡ್ ಅರೆಸ್ಟ್ ಆದ್ರೂ ಸಹ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರುವಂತ ಜಾಗ, ಪೆಡ್ಲಿಂಗ್ ಆಗ್ತಿರೋ ಜಾಗ, ಟ್ರಾನ್ಸ್ಪೋರ್ಟ್ ಆಗ್ತಿರೋ ಜಾಗ, ಲಾಜಿಸ್ಟಿಕ್ ಕಂಪನೀಸ್ ಯಾವ್ದು ಇದ್ರಲ್ಲಿ ಇದಾವೆ, ಇದು ಯಾರಿಗೂ ಏನ್ ಗೊತ್ತಾಗ್ಲಿಲ್ವಾ? MLA ಸಹಚರ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಬೋದಾ? ಮಹಾರಾಷ್ಟ್ರ ಪೊಲೀಸ್ ಇನ್ವಾಲ್ವ್ಮೆಂಟ್ ಆದ್ಮೇಲೆ ಇಂಥ ಮ್ಯಾನುಫ್ಯಾಕ್ಚರಿಂಗ್ ಆಚೆ ಬರ್ಬೇಕಾ? ಯಾವುದೇ ರೀತಿಯಾದಂತ ನಾರ್ಕೋಟಿಕ್ಸ್ ಬ್ಯೂರೋ ಅವರು, ಸ್ಟೇಟ್ ಪೊಲೀಸ್ ಅವರು ಯಾಕೆ ಪೀರಿಯಾಡಿಕ್ ಡ್ರಗ್ ಬಸ್ಟ್ ಮಾಡ್ತಾ ಇಲ್ಲ? ಯಾಕೆ ಪೀರಿಯಾಡಿಕ್ ರೈಡ್ಸ್ ಮಾಡ್ತಾ ಇಲ್ಲ? ಯಾಕೆ ಇದನ್ನ ಗಾಂಜಾ ಆಗ್ಬೋದು, ಸಿಂಥೆಟಿಕ್ ಡ್ರಗ್ಸ್ ಆಗ್ಬೋದು, ಇದನ್ನೆಲ್ಲ ಸರಿಯಾದ ಚಾರ್ಜ್ ಶೀಟ್ಗಳನ್ನ ಇವ್ರು ಹಾಕ್ತಾ ಇದಾರ? ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಂಡು ಇಲ್ಲೀಗಲ್ ಆಗಿ ಪುಂಡುಪೋಖ್ರಿಗಳು, ರೌಡಿಗಳಿಗೆ ಫಂಡ್ ಮಾಡುವಂತ ಇಂಥ ಇಲ್ಲೀಗಲ್ ಡ್ರಗ್ ಪೆಡ್ಲಿಂಗ್ ದುಡ್ಡಿಂದ ನಡೆಸ್ತಾ ಇದಾರ? ಈ ಎಲ್ಲಾ ಪ್ರಶ್ನೆಗಳು ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇರುವಂತದ್ದು, ರಾಜ್ಯದ ಜನತೆ ಕೇಳ್ತಾ ಇರುವಂತದ್ದು. ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಇದನ್ನ ತೀವ್ರವಾಗಿ ಖಂಡಿಸಿ ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಡ್ರಗ್ ಮೆನೆಸ್ ಇವತ್ತು ಪಂಜಾಬ್ ಅಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅದ್ರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು, ಚಿತ್ರಗಳು ಎಲ್ಲ ನಮ್ಮ ಮುಂದೆ ಇದೆ.
ನಮ್ಮ ರಾಜ್ಯ ಯಾವ ವೇಗದಲ್ಲಿ ಬೆಳೀತಾ ಇದೆ, ಈ ವೇಗಕ್ಕೆ ನಾರ್ಕೋಟಿಕ್ಸ್ ಅವ್ರು ಆಗ್ಬೋದು, ಪೊಲೀಸ್ ಅವ್ರು ಆಗ್ಬೋದು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಖಂಡಿತವಾಗ್ಲೂ ಈ ದುಶ್ಚಟಗಳಿಗೆ ಬಲಿಯಾಗುತ್ತೆ.